ಥ್ಯಾಂಕ್ ಯು ಮತ್ತು ನಮಸ್ಕಾರ ಎಲ್ಲರಿಗೂ. ಬಹಳ ಮುಖ್ಯವಾದ ವಿಷಯವನ್ನ ಈಗ ಕೇಳಿದ್ದೀರಾ. ಆಯ್ಕೆಗಳನ್ನ ಹೇಗೆ ಮಾಡೋದು ಅಂತ ಹೇಳಿ ಅದಕ್ಕೆ ಇರುವ ಗೊಂದಲವನ್ನ ಬಹಳ ಚೆನ್ನಾಗಿ ಹೇಳಿದ್ದಾರೆ. ನಾನು ಹೇಳಬೇಕು ಅಂತಿರೋ ವಿಷಯ ಇದಕ್ಕೆ ಬಹಳ ಸಂಬಂಧಪಟ್ಟಿದ್ದೆ ಹೌದು, ಆದರೆ ಸ್ವಲ್ಪ ಬೇರೆಯಾಗಿದೆ. ಸಿಇಟಿ ಆಯ್ಕೆಯ ಗೊಂದಲ ಬಹಳ ಸಮಯದಿಂದ ಇರ್ಬೋದು. ಅದನ್ನ ಪರಿಹಾರ ಮಾಡಕ್ಕೆ ಸರ್ ಇನ್ನೂ ಇದ್ದಾರೆ, ಹಾಗಾಗಿ ಅಲ್ಲಿ ಸ್ವಲ್ಪ ಜನ ಬ್ಯುಸಿ ಇದ್ದಾರೆ, ನನ್ಗೆ ಗೊತ್ತಿದೆ. ನನ್ನ ಹೆಸರು ಡಾಕ್ಟರ್ ಕೃಷ್ಣರಾಜ್. ಕಳೆದ 25 ವರ್ಷದಿಂದ ನಾನು ಕಂಪ್ಯೂಟರ್ ಸೈನ್ಸ್ ಪಾಠವನ್ನ ಒಂದು ಪ್ರಸಿದ್ಧವಾದ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಮಾಡ್ತಾ ಇದ್ದೇನೆ. ಕಂಪ್ಯೂಟರ್ ಸೈನ್ಸ್ನಲ್ಲಿ PhD ಮಾಡಿದ್ದೇನೆ. ಅದರ ಜೊತೆಗೆ ಸೈಕಾಲಜಿಯಲ್ಲಿ ಮಾಸ್ಟರ್ಸ್ ಮಾಡಿ ಈಗ ಕೆರಿಯರ್ ಕೌನ್ಸಿಲಿಂಗ್ ಮಾಡ್ತಾ ಇದ್ದೇನೆ. ಇದೆಲ್ಲ ಬಿಟ್ಟು ಬೇರೆ ಏನಾದರೂ ಮಾಡಬೇಕು ಅಂತ ಪ್ರಯತ್ನ ಮಾಡಿ ಸಿನಿಮಾ ಕೂಡ ಬರಿತೀನಿ. ಅಂದರೆ ನಾನು ಮೂರು ಪ್ರೊಫೆಷನಲ್ಲಿ ಏಕಕಾಲಕ್ಕೆ ಆಕ್ಟಿವ್ ಆಗಿದ್ದು. ಒಂದು ಕಡೆಯಲ್ಲಿ ಪಾಠ ಮಾಡ್ತೀನಿ, ಒಂದು ಕಡೆಯಲ್ಲಿ ಸೈಕಾಲಜಿ ಕೌನ್ಸಿಲಿಂಗ್ ಮಾಡ್ತೀನಿ, ಇನ್ನೊಂದು ಕಡೆ ಚಲನಚಿತ್ರ ಸಾಹಿತ್ಯ ಇದರಲ್ಲಿ ಕೂಡ ಬ್ಯುಸಿ ಇದ್ದೀನಿ. ಹಾಗಾಗಿ ಬಹಳಷ್ಟು ಜನ ನನ್ನ ಹತ್ರ ಬಂದು ಸಲಹೆ ಸೂಚನೆಗಳನ್ನ ಕೇಳ್ತಾರೆ, ಕೆರಿಯರ್ ಏನು ಮಾಡಬೇಕು. ನಾನು ಕೆರಿಯರ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳು ಇದ್ರೆ ದಯವಿಟ್ಟು ಅದನ್ನ ಕೇಳೋಕ್ಕೆ ಸಂಕೋಚ ಆದ್ರೆ ಒಂದು ಚೀಟಿಲಿ ಬರೆದು ಕಳಿಸಿದ್ರು ನಾನು ಅದಕ್ಕೆ ಉತ್ತರವನ್ನ ಕೊಡಬಲ್ಲೆ. ಗೊಂದಲ ಎಷ್ಟಿದೆ ನೋಡಿ, ಅಲ್ಲಿ ಎಷ್ಟು ಜನ ಪಾಪ ಸರ್ನ ಕೇಳ್ತಾ ಇದ್ದಾರೆ. ನಿಮ್ಮಲ್ಲೂ ಬಹಳ ಜನ ಗೊಂದಲ ಇರ್ಬೋದು. ಈ ಗೊಂದಲಕ್ಕೆ ಮುಖ್ಯ ಕಾರಣ ಏನು ಅಂತ ಸರ್ ಹೇಳ್ತಾ ಇದ್ರು, ನಾನು ಕೇಳಿಸ್ಕೊತಾ ಇದ್ದೆ. ಒಂದು 10-15 ವರ್ಷದ ಹಿಂದೆ, ಅಥವಾ ಒಂದು 15 ವರ್ಷದ ಹಿಂದೆ ಅಂತಲೇ ಇಟ್ಕೊಳ್ಳಿ, ನಾನು 25 ವರ್ಷದ ಹಿಂದೆ ಇಂಜಿನಿಯರಿಂಗ್ ಓದಿದ್ದು. ಆ 25 ವರ್ಷದ ಹಿಂದೆ ಒಂದು ಶರ್ಟ್ ತಗೊಳ್ಳೋದು ಎಷ್ಟು ಸುಲಭ ಇತ್ತು ಅಂತ ಯೋಚನೆ ಮಾಡಿದ್ವಿ. ಒಂದು ಬಟ್ಟೆ ತಗೋಬೇಕು ಅಂದ್ರೆ 25 ವರ್ಷ ಹಿಂದೆ ಎಷ್ಟು ಸುಲಭ ಇತ್ತು. ಈ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ನೀವೊಂದು 30 ವರ್ಷ ಹಿಂದೆದು ಮದುವೆ ಫೋಟೋ ಹೋಗಿ ನೋಡಿ. ಇಲ್ಲಿ ಕೂತಿರುವಂತ ಹಿರಿಯರು ಅವ್ರವ್ರ ಮದುವೆ ಫೋಟೋ ತೆಗೆದು ನೋಡಿ. ಪ್ರತಿ ಜನರೇಷನ್ನು ಈಗಿನ ಹುಡುಗರು, ಈಗ ಯಾರೋ ಪಾಪ ಒಂದಿಬ್ರು ಕೂತಿದ್ದಾರೆ ಇಲ್ಲಿ, ಯಾರು ಕೂತಿದ್ದಾರೆ ಎಲ್ಲರಿಗೂ ನಾನು ಪೇರೆಂಟ್ಸಿಗೆ ಇದನ್ನು ಹೇಳ್ತಾ ಇದ್ದೀನಿ. ಈ ಕೌನ್ಸಿಲಿಂಗ್ ಮಾಡೋದು ಸ್ಟೂಡೆಂಟ್ಸ್ಗಲ್ಲ, ಫಸ್ಟ್ ಪೇರೆಂಟ್ಸಿಗೆ ಮಾಡಬೇಕು. ಪೇರೆಂಟ್ಸಿಗೆ ಕೌನ್ಸಿಲಿಂಗ್ ಮಾಡಿದ್ರೆ ದೇಶ ಉದ್ಧಾರ. ಪೇರೆಂಟ್ಸ್ ಏನ್ ಮಾಡಬೇಕು, 90% ಆಫ್ ಪೇರೆಂಟ್ಸ್ ಕೇಳೋದು ಎರಡೇ ಕ್ವಶನ್: ಮಾರ್ಕ್ಸ್ ಎಷ್ಟು ಬಂತು, ಪ್ಲೇಸ್ಮೆಂಟ್ ಆಗಿದ್ರೆ ಪ್ಯಾಕೇಜ್ ಎಷ್ಟು. ಇದು ಎರಡೇ ಕ್ವಶನ್. ಏನಪ್ಪ ಆರಾಮಾಗಿದ್ಯಾ, ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ, ಇವೆಲ್ಲ ಕೇಳೋದೇ ಇಲ್ಲ. ನಿನಗೇನಿಷ್ಟ ಅಂತ ಸ್ಟೂಡೆಂಟ್ಸ್ ಅನ್ನ ಕೇಳಿ ಡಿಸೈಡ್ ಮಾಡೋ ಪೇರೆಂಟ್ಸ್ ಯಾರಾದಿದ್ರೆ ಅವ್ರಿಗೆಲ್ಲ ಒಂದು ದೊಡ್ಡ ನಮಸ್ಕಾರ. ಮುಕ್ಕಾಲು ಜನ ಪೇರೆಂಟ್ಸ್ ಈ ತರ ಮಾಡೋದೇ ಇಲ್ಲ. ನಾವೇನ್ ಮಾಡ್ತೀವಿ, ಯೂಶ್ವಲಿ ಸ್ಟೂಡೆಂಟ್ಸ್ ನಮ್ಮ ಹತ್ರ ಬಂದಾಗ ನಾವು ಒಂದು ಟೆಸ್ಟ್ ಕೊಡ್ತೀವಿ. ಯೂಶ್ವಲಿ ಮಕ್ಕಳಿಗೆ ಟೆಸ್ಟ್ ಕೊಟ್ಟು ಆ ರಿಸಲ್ಟ್ ನ ನೋಡಿಪ್ಪ ಇವ್ರಿಗೆ ಇದ್ರಲ್ಲಿ ಇಂಟ್ರೆಸ್ಟ್ ಇದೆ, ನೀವು ಇಲ್ಲಿರೋ ಕೋರ್ಸ್ ನೋಡಿ ಅಂತ ಹೇಳ್ತೀವಿ. ಮುಕ್ಕಾಲು ಜನ ಪೇರೆಂಟ್ಸ್ ಅದನ್ನ ಒಪ್ಪಲ್ಲ. ಸ್ಟೂಡೆಂಟ್ಸ್ಗೆ ಓಕೆ ಆಗಿರುತ್ತೆ, ಬಟ್ ಪೇರೆಂಟ್ಸ್ ಒಂದೇ ಗೋಳು: ಸರ್ ಅವ್ನಿಗೆ ಏನ್ ಇಷ್ಟ ಇದೆ ಮಾಡ್ಕೊಳ್ಳಿ ಸರ್, ಬಟ್ ಫಸ್ಟ್ ಒಂದು ಡಿಗ್ರಿ ಮುಗಿಸ್ಕೊಳ್ಳಿ. ಅವ್ನು ಏನೋ ಆಮೇಲೆ ಯಾಕೆ ಮಾಡ್ಬೇಕು, ಈಗಲೇ ಏನಿದೆ ಅದರಲ್ಲೇ. ಎಲ್ಲರಿಗೂ ಈ 18 to 22, 23 ಏನಿದೆ ಮೋಸ್ಟ್ ಪ್ರೊಡಕ್ಟಿವ್ ಏಜ್ ಅಲ್ಲಿ ನಿನಗದು ಮಾಡಕ್ಕೆ ಮುಂದೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಈಗಲೇ ಯಾಕೆ ಮಾಡ್ಬೇಕದ. ಇವತ್ತು ಕಾಲ ಬಹಳ ಬದಲಾಗಿದೆ. ಒಂದು ಕಾಲ ಇತ್ತು, ನೀವು ಡಿಗ್ರಿ ಸರ್ಟಿಫಿಕೇಟ್ ಕೊಟ್ರೆ ಕೆಲಸ ಸಿಗ್ತಾ ಇತ್ತು. ಇವಾಗ ಅದಿಲ್ಲ. ನನಗೆ ಡಿಗ್ರಿ ಇದೆ ಕೆಲಸ ಕೊಡಿ ಅಂತ ಎಲ್ಲೂ ಹೋಗುವಾಗಿಲ್ಲ. ಮೊನ್ನೆ ನನ್ನ ಫ್ರೆಂಡ್ ಒಬ್ರು ಕೇಳ್ತಾ ಇದ್ರು, ನನಗೆ ಫ್ರೆಶರ್ಸ್ ಬೇಕು, ಫ್ರೆಶರ್ಸ್ ಯಾರಾದ್ರೂ ಒಳ್ಳೆ ಫ್ರೆಶರ್ಸ್ ಇದ್ರೆ ನೋಡಿ, ವಿತ್ 2 years ಎಕ್ಸ್ಪೀರಿಯನ್ಸ್. ಫ್ರೆಶರ್ಸ್ ವಿತ್ 2 years ಎಕ್ಸ್ಪೀರಿಯನ್ಸ್ ಬೇಕು ಅಂತ ಈಗ ರಿಕ್ವೈರ್ಮೆಂಟ್ ಅದು. ನಾನು ಈ IT ಫೀಲ್ಡ್ ಅಲ್ಲಿ 30 ವರ್ಷ ಮಣ್ಣೋತಿದ್ದೀನಿ. ನಿನಗೆ ಕಂಪ್ಯೂಟರ್ ಸೈನ್ಸ್ ಅಲ್ಲೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲೋ ಮೆಷಿನ್ ಇದೆಲ್ಲ ನಾನು ದಿನ ಪಾಠ ಮಾಡೋ ವಿಷಯ ಆಗಿದ್ರಿಂದ ಹೇಳ್ತಾ ಇದ್ದೆ. ಡಿಗ್ರಿ ಇದೆ ನನ್ನ ಹತ್ರ ಕೆಲಸ ಕೊಡಿ ಅಂತ ಕೇಳೋ ಹಾಗೆ ಇಲ್ಲ. ಡಿಗ್ರಿ ಎಲ್ಲರಿಗೂ ಸಿಗುತ್ತೆ. ಹೇಳಿದ್ರಲ್ಲ, 1.5 ಲಕ್ಷ ಜನ ಕರ್ನಾಟಕದಲ್ಲಿ
ಇಂಡಿಯಾ ತಗೊಳ್ಳಿ, ಎಷ್ಟು ಜನ? ಇದನ್ನ ಬಹಳ ಇಂಟೆಲಿಜೆಂಟ್ ಆಗಿ ಒಂದು ವರ್ಡ್ ಹೇಳ್ತಾರೆ ಇದಕ್ಕೆ. ಇಂಡಿಯಾದ ಆವರೇಜ್ ಮೀಡಿಯನ್ ಏಜ್ ಗೊತ್ತಿರಬೇಕು ನಿಮ್ಗೆ, 28 ವರ್ಷ. ಲೋಕಕ್ಕೆ ಎಲ್ಲೂ ಇಲ್ಲದ್ದು ಮೇಜರ್ ಡಿವಿಡೆಂಡ್ ನಮ್ಮ ಹತ್ರನೇ ಇರೋದು. ಮೋಸ್ಟ್ ಆಫ್ ದಿ ಯೂತ್ ಪಾಪ್ಯುಲೇಷನ್ ವರ್ಲ್ಡ್ ಅಲ್ಲಿ ಇರೋದು ಎಲ್ಲ ಇಂಡಿಯಾದಲ್ಲಿ. ಬಟ್ ಇಂಡಿಯಾದಲ್ಲಿ ಏನ್ ಮಾಡ್ತಿದ್ದಾರೆ ಅಂತ ನೋಡಿದ್ರೆ ಇದೆ ಪ್ರಾಬ್ಲಮ್. ಡಿಗ್ರಿ ಯಾವ್ದು ಸೆಲೆಕ್ಟ್ ಮಾಡ್ಕೋತೀರಾ, ಯಾವ್ದು ಓದ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಸ್ಕಿಲ್. ಸ್ಕಿಲ್ ಯಾವ್ದ್ರಲ್ಲಿ ಇದೆ? ನಿನ್ನ ಹತ್ರ ಸ್ಕಿಲ್ ಇದೆಯಾ, ನಿಮಗೆ ಕೆಲಸ ಸಿಗುತ್ತೆ. ಸ್ಕಿಲ್ ಇಲ್ಲ, ಡಿಗ್ರಿ ಇದೆ, ಪ್ರಾಬ್ಲಮ್ ಅದು. ಈ ಸೆಲೆಕ್ಷನ್ ಪ್ರಾಸೆಸ್ ಅಲ್ಲಿ ನನ್ಗೆ ಗೊತ್ತಿದೆ, ಚಿಕ್ಕವರೆಲ್ಲ ಇದ್ದಾರೆ, ದೊಡ್ಡವರು ಇದ್ದಾರೆ, ಇಬ್ರು ಒಬ್ರಿಗೊಬ್ರು ಮಾತಾಡ್ತಿರಲ್ಲ. ಮನೆಯಲ್ಲೆಲ್ಲ ಕೋಲ್ಡ್ ವಾರ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ. ಎಲ್ಲರ ಮನೆಯಲ್ಲಿ ಆಲ್ಮೋಸ್ಟ್ ಕೋಲ್ಡ್ ವಾರ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ. ಯಾಕೆಂದ್ರೆ ಮಕ್ಕಳು ನೋಡೋದೇ ಬೇರೆ. ಮಕ್ಕಳು ಏನ್ ಮಾಡ್ತವೆ, ಇನ್ಸ್ಟಾದಲ್ಲಿ ನೋಡ್ತವೆ, ಯಾವ ಕಾಲೇಜಲ್ಲಿ ಫೆಸ್ಟ್ ಸಖದಾಗಿದೆ, ಯಾವ ಕಾಲೇಜ್ ಫೆಸ್ಟ್ ಅಲ್ಲಿ ಯಾರು ಬಂದ್ರು ಚೀಫ್ ಗೆಸ್ಟು, ಯಾವ ಕಾಲೇಜ್ ರಿವ್ಯೂ ಸಖದಾಗಿದೆ, ಇದು ನೋಡ್ತಾ ಇರ್ತಾರೆ. ಅಪ್ಪ ಅಮ್ಮ ಪಾಪ ಫೋನ್ ಮಾಡಿಬಿಟ್ಟು ಹಳೆಯ ಫ್ರೆಂಡ್ಸ್ ಎಲ್ಲ ಕೇಳ್ಕೊಂಡಿರ್ತಾರೆ, ನೀನ್ ಯಾವ ಕಾಲೇಜ್ ಹೇಳ್ತೀಯಪ್ಪ ಅಂತ. ಅವ್ರ ಚಾಯ್ಸ್ ಆ ಕಡೆ ಇರುತ್ತೆ, ಇವ್ರ ಚಾಯ್ಸ್ ಈ ಕಡೆ ಇರುತ್ತೆ. ನೀವು ಬೇಕಾದ್ರೆ ಕೇಳಿ, ಸ್ವಲ್ಪ ವಯಸ್ಸಾದವ್ರನ್ನ ಕೇಳಿ, ಅವ್ರಿಗೊಂದು 3-4 ಕಾಲೇಜ್ ಅಷ್ಟೇ ಗೊತ್ತಿರುತ್ತೆ, ಹೊಸ ಕಾಲೇಜ್ ಹೆಸರು ಗೊತ್ತಿರಲ್ಲ. ಈ ಮಕ್ಕಳಿಗೆ ಅವ್ರದೇ ಲಿಸ್ಟ್ ಬೇರೆ ಇರುತ್ತೆ. ಈ ಮಕ್ಕಳ ಲಿಸ್ಟು, ಪೇರೆಂಟ್ಸ್ ಲಿಸ್ಟು ಹೊಂದಾಣಿಕೆ ಆಗೋದು ಒಂದು ದೊಡ್ಡ ಜಗಳ. ಅದು ಒಂದೋ ಪೇರೆಂಟ್ಸು ನೀನೇನೋ ಮಾಡ್ಕೊ, ನಿನ್ ಲೈಫ್ ಒಂದು ಬಿಟ್ಟು ಹೋಗ್ಬಿಡ್ತಾರೆ, ನಾನು ಏನ್ ಕೇಳಬೇಡ. ಇಲ್ಲ ಸ್ವಲ್ಪ ಡಾಮಿನೆಂಟ್ ಇರೋ ಪೇರೆಂಟ್ಸು, ನನ್ಗೆ ಗೊತ್ತಿಲ್ವಾ ಏನ್ ಮಾಡ್ಬೇಕು ಅಂತ, ಇಷ್ಟೆಲ್ಲ ಮಾಡಿಲ್ವಾ, ಸ್ಕೂಲ್ಗೆಲ್ಲ ಕಳ್ಸಿದ್ ನಾನೇ ಅಲ್ವಾ, ನಾನ್ ಮಾಡಲ್ವಾ ಅಂತ ಈ ತರ ಡಿಸಿಷನ್ ತಗೋತಾರೆ. ಹೊಂದಾಣಿಕೆ ಆಗ್ತಾ ಇಲ್ಲ, ಯಾಕೆಂದ್ರೆ ಚಾಯ್ಸ್ ತುಂಬಾ ಇದೆ ನೋಡಿ, ಹೊಂದಾಣಿಕೆ ಆಗ್ತಾ ಇಲ್ಲ. ನಂದು ಸಜೆಷನ್ ಪೇರೆಂಟ್ಸಿಗೆ ಇಷ್ಟೇ, ಡಿಗ್ರಿ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಡಿ. ಡಿಗ್ರಿ ಸಿಕ್ಕಿದ್ರೆ ಸಾಕು, ಅದು ಸೋಷಿಯಲ್ ಪ್ರೆಸ್ಟೀಜ್ ಇದೆ, ಅದೆಲ್ಲ ಇದೆ, ನನ್ಗೆ ಅರ್ಥ ಆಗುತ್ತೆ. ಆದ್ರೆ ನಿಮ್ಮ ಮಕ್ಕಳಿಗೆ ಯಾವ ಫೀಲ್ಡ್ ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ ನೋಡಿ. ಅವನ್ ಏನ್ ಕಲಿತಾ ಇದ್ದಾನೆ, ಅವನ್ ಕಲಿತಾ ಇರೋ ವಿಷಯದಲ್ಲಿ ಅವನಿಗೆ ಖುಷಿ ಇದೆಯಾ, ಇದ್ರ ಬಗ್ಗೆ ನೋಡಿ. ಇತ್ತೀಚೆಗೆ ನಾನು ಸಿನಿಮಾದಲ್ಲಿ ಕೂಡ ಕೆಲಸ ಮಾಡೋದ್ರಿಂದ ಹೇಳ್ತಾ ಇದ್ದೀನಿ. ಇತ್ತೀಚೆಗೆ ಒಂದು ಬಹಳ ದೊಡ್ಡ ಸಿನಿಮಾ, ಹೆಸರು ಹೇಳಕ್ ಇಷ್ಟಪಡಲ್ಲ, ನಾನು ಕೂಡ ಅದ್ರಲ್ಲಿ ಇನ್ವಾಲ್ವ್ ಆಗಿರೋದನ್ನ ಹೇಳ್ತಾ ಇದ್ದೀನಿ. ಆ ದೊಡ್ಡ ಸಿನಿಮಾದ ನಾವು ಕಲರ್ ಕರೆಕ್ಷನ್ ಅಂತ ಹೇಳ್ತೀವಿ, ಶೂಟಿಂಗ್ ಎಲ್ಲ ಆದ್ಮೇಲೆ ಡಿಜಿಟಲ್ ಫಾರ್ಮ್ಯಾಟ್ ಅಲ್ಲಿ ಕಲರ್ ಬ್ಯಾಲೆನ್ಸಿಂಗ್ ಮಾಡೋ ತುಂಬಾ ಟೆಕ್ನಿಕಲ್ ಕೆಲಸ. ಇದು ಯೂಶುವಲಿ ಬಾಂಬೆಗೋ ಚೆನ್ನೈಗೋ ಎಲ್ಲ ಕಳಿಸಿ ದೊಡ್ಡ ದೊಡ್ಡ ಸ್ಟುಡಿಯೋಗಳಲ್ಲಿ ಮಾಡೋ ಕೆಲಸನ ಒಂದು ದೊಡ್ಡ ಕನ್ನಡ ಸಿನಿಮಾಕ್ಕೆ ಮಾಡಿರೋ ಹುಡುಗ 10th ಫೇಲ್. ಆ ಹುಡುಗ 10th ಫೇಲ್ ಆಗಿದ್ದಾನೆ. ಯೂಟ್ಯೂಬ್ ಅಲ್ಲೆಲ್ಲ ನೋಡ್ಕೊಂಡು ಎಡಿಟಿಂಗು, ಕಲರ್ ಬ್ಯಾಲೆನ್ಸಿಂಗ್ ಹೇಗೆ ಮಾಡೋದು ಅಂತ ತಿಳ್ಕೊಂಡಿದ್ದಾನೆ. ಅವ್ನು ಮಾಡಿರೋ ಕೆಲಸನ ನಮ್ಗೆ ಯಾರೋ ತಂದು ತೋರಿಸಿದ್ರು. ಎಷ್ಟು ಖುಷಿ ಆಯ್ತು ಅಂದ್ರೆ, ಆ ಹುಡುಗನಿಗೆ ಆ ಪೂರ್ತಿ ಸಿನಿಮಾದ ಕೆಲಸವನ್ನು ಕೊಟ್ಟಿದ್ದಾಯ್ತು. ಬಹಳ ಚೆನ್ನಾಗಿನೂ ಮಾಡಿದ, ಸಿನಿಮಾನು ಬಹಳ ಚೆನ್ನಾಗಿ ಓಡಿದೆ. ಒಂದು ವೇಳೆ ಅವನ ಅಪ್ಪ ಅಮ್ಮ ಫೋರ್ಸ್ ಮಾಡಿ ನೀನ್ ಕಂಪ್ಯೂಟರ್ ಸೈನ್ಸ್ ಹೋಗೋ ಅಂತ ಕಳಿಸ್ಬಿಟ್ಟಿದ್ರೆ, ಅವನು 17-18 ವರ್ಷಕ್ಕೆ ಅಷ್ಟು ದೊಡ್ಡ ಸಿನಿಮಾ ಮಾಡಕ್ ಆಗ್ತಾ ಇತ್ತ? ಇದು ಪ್ರಶ್ನೆ. ನಾನು ಇದು ಒಂದು ಎಕ್ಸಾಂಪಲ್ ಇಂದ ಎಲ್ಲರೂ ಈ ತರ ಮಾಡಿ ಅಂತ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು, ಮನೆಯಲ್ಲಿ ಅಪ್ಪ ಅಮ್ಮ ಮಕ್ಕಳು ಎಲ್ಲರೂ ಕೂತ್ಕೊಂಡು ಮಾತಾಡಿ. ಹುಡುಗರಿಗೆ ಲೋಕಜ್ಞಾನ ತುಂಬಾ ಚೆನ್ನಾಗಿರುತ್ತೆ. ನಿಮ್ ಭಾಷೆ ಬೇರೆ ಬೇರೆ ಆಗಿರ್ಬೋದು. ತುಂಬಾ ಜನ ಏನ್ ಅನ್ಕೊಂತಾರೆ ಅಂತ ಹೇಳಿದ್ರೆ, ನಾನು ಇಷ್ಟು ನೋಡಿದಿನಲ್ಲ, ನನಗೆ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆಲ್ಲ, ಈ ಹುಡುಗರಿಗೆ ಏನ್ ಎಕ್ಸ್ಪೀರಿಯನ್ಸ್ ಇದೆ ಅಂತ. ಹಾಗಲ್ಲ ಅದು. ಹುಡುಗರು ಅವರ ಮಟ್ಟದಲ್ಲಿ ಬೇರೆ ಬೇರೆ ತರದ ಇನ್ಫಾರ್ಮೇಶನ್ ಅವ್ರ ಹತ್ರ ಇರುತ್ತೆ. ಅವರು ಮಾತಾಡ್ತಾರೆ, ಅವರು ನೋಡ್ತಾರೆ. ದಯವಿಟ್ಟು ಅವ್ರ ಹತ್ರ ಕೂತ್ಕೊಂಡು ಮಾತಾಡಿ, ಅವರನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಗಳಿಗೆ ಸಹಾಯ ಮಾಡಕ್ಕೆ ನಮ್ಮಂತವ್ರು ಇದ್ದೀವಿ. ನಾವೆಲ್ಲ ಸೈಕಾಲಜಿ ಎಲ್ಲ ಓದ್ಕೊಂಡು ಯಾಕೆ ಕೂತಿರೋದು? ನಾವು ನಿಮಗೆ ಸಹಾಯ ಮಾಡ್ತೀವಿ. ಇಬ್ಬರನ್ನು ಒಟ್ಟಿಗೆ ಕೂರಿಸಿ ಮಾತಾಡಿಸಿ, ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ, ಯಾವ ಕೋರ್ಸ್ ಅನ್ನ ಮಾಡಬಹುದು. ಬರೀ ಇಂಜಿನಿಯರಿಂಗ್ ಮೆಡಿಕಲ್ ಅದೆಲ್ಲ ಇದೆ ಅಲ್ಲ, ಸಿಟಿ ಇದೇನಾ ಜೀವನ, ಬೇರೆ ಇಲ್ವಾ? ಒಂದು ತಿಳ್ಕೊಳ್ಳಿ, ನಮ್ಮ ಹಾಗೆ ಈಗ ನಾನು ಒಂದೇ ಸಂಸ್ಥೆಯಲ್ಲಿ 25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಒಂದೇ ಸಂಸ್ಥೆ ಸೇರಿದ್ದು ಅಲ್ಲೇ, ಇವಾಗಲೂ ಅಲ್ಲ. ಈ ತರ ಇನ್ನ ಆಗಲ್ಲ. ಸೇರಿದ್ದು ಒಂದೇ, ರಿಟೈರ್ ಆಗೋದು ಈ ತರ ಎಲ್ಲ ಇನ್ಮೇಲೆ ಈ ಹುಡುಗರು ಮಾಡಲ್ಲ. 1 ಲಕ್ಷದ್ದು ಮೊಬೈಲ್ ಫೋನ್ನೇ 1 ವರ್ಷಕ್ಕೆ ಬೇಜಾರಾಯ್ತು ಅಂತ ಹೇಳೋ ಹುಡುಗರು
ಆ ಒಂದೇ ಕೆಲಸ 25 ವರ್ಷ ಮಾಡ್ತಾರೇನ್ರಿ? ಆಗಲ್ಲ. ಸಮಯ ಬದಲಾಗಿದೆ, ಅದಕ್ಕೆ ತಕ್ಕ ಹಾಗೆ ನಾವು ಬದಲಾಗ್ಬೇಕು. ಫಿಕ್ಸ್ಡ್ ಸ್ಯಾಲ್ರಿ ಇದ್ರೆ ಒಳ್ಳೇದು, ಇವೆಲ್ಲ ಬಿಟ್ಬಿಡಿ ನೀವು. ಬದುಕಕ್ಕೆ 100 ದಾರಿದೆ. ಪ್ರಪಂಚ ಬಹಳ ದೊಡ್ಡದಾಗಿದೆ, ಬಹಳ ದೊಡ್ಡದಾಗಿದೆ. ಧೈರ್ಯ ನಿಮ್ ಹುಡುಗರ ಹತ್ರ ಇದೆ, ನಿಮಗಿಲ್ಲ ಅಷ್ಟೇ. ಹುಡುಗರು ಧೈರ್ಯಕ್ಕೆ ಇರ್ತಾರ, ಆ ವಯಸ್ಸಾಗಿರುತ್ತೆ, ಅವ್ರ ಹತ್ರ ಉತ್ಸಾಹ ಇರುತ್ತೆ. ಪ್ರಾಬ್ಲಮ್ ಇರೋದು ಪೇರೆಂಟ್ಸ್ ಹತ್ರ. ನನಗೆ ಗೊತ್ತಿದೆ, ನಿಮಗೆ ನಿಮ್ಮ ಮಕ್ಕಳ ಬಗ್ಗೆ ಬಹಳ ಕಾಳಜಿ ಇರುತ್ತೆ, ಅವ್ರು ಒಳ್ಳೇದಾಗ್ಲಿ ಅಂತಾನೆ ನೀವು ಯೋಚನೆ ಮಾಡ್ತೀರಿ, ಇದೆಲ್ಲ ನಿಜ. ಆದ್ರೆ ಫೈನಲಿ ನೀವು ಕೇಳಬೇಕಾಗಿರೋ ಪ್ರಶ್ನೆ ಏನು ಅಂತಂದ್ರೆ, ಇದರಿಂದ ನನ್ನ ಮಗು ಖುಷಿಯಾಗಿರುತ್ತಾ? ಆರ್ ದೇ ಹ್ಯಾಪಿ? ಅದು ಕ್ವಶನ್. ಅವ್ರು ಹ್ಯಾಪಿಯಾಗೇ ಇಲ್ಲ ಅಂತಂದ್ರೆ ನೀವು ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ, ಇಷ್ಟೆಲ್ಲ ಕಷ್ಟ ತಕೊಂಡು, ಇವತ್ತು ಶನಿವಾರ ನಾಳೆ ಭಾನುವಾರ ಅವ್ರ ಹಿಂದೆನೇ ಸುತ್ಕೊಂಡು ಇಲ್ಲೆಲ್ಲ ಬಂದು ಯಾಕೆ? ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಯಾಕೆ ಫೋರ್ಸ್ ಮಾಡ್ತೀರಾ? ಹಾಗಾಗಿ ನಾನು ಬಹಳ ಪೇರೆಂಟ್ಸ್ಗೆ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಸ್ಟೂಡೆಂಟ್ಸ್ ಕಮ್ಮಿ ಇದ್ದಾರೆ. ಸ್ಟೂಡೆಂಟ್ಸ್ಗೂ ಹೇಳೋದಿತ್ತು ನನಗೆ. ಸ್ಟೂಡೆಂಟ್ಸ್ಗೆ ನಾನು ಏನು ಹೇಳಬೇಕು ಅಂದ್ರೆ, ದಯವಿಟ್ಟು ಮಾರ್ಕ್ಸ್ ಹಿಂದೆ ಹೋಗಬೇಡಿ. ಇದೊಂದು ಸಮಸ್ಯೆ. ಇದು ಮಾರ್ಕ್ಸ್ ಹಿಂದೆ ಹೋದ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ, ನಾನು ಯೂಶುವಲಿ ನಮ್ಮಲ್ಲಿ ಈಗ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ತುಂಬಾ ಜನರಿಗೆ ನಾವೆಲ್ಲೀಗ ಮಾರ್ಕ್ಸ್ ಗೀಕ್ಸ್ ಎಲ್ಲ ಬಿಟ್ಬಿಡಿದೀವಿ. ಆಗ ಅಂದ್ರೆ 100ಕ್ಕೆ ಎಷ್ಟು ಅಂತೆಲ್ಲ ಯಾರು ಕೇಳಂಗಿಲ್ಲ. ಈಗ GPA ಗ್ರೇಡ್ ಪಾಯಿಂಟ್ ಅಂತೆಲ್ಲ ಹೇಳ್ತೀವಿ ನಾವು. 10ಕ್ಕೆ ಎಷ್ಟು? ವರ್ಷ ಎಲ್ಲ ಒಂದ್ ಸೆಮಿಸ್ಟರ್ ಎಲ್ಲ ಓದ್ಬಿಟ್ಟು ಎಲ್ಲ ಆಗಿ ಲಾಸ್ಟಿಗೆ 10ಕ್ಕೆ ಒಂದು ನಂಬರ್ ಹೇಳ್ಬೇಕು. ನನ್ನ ಹತ್ರ ಯಾರಾದ್ರೂ ಬಂದು, ಸರ್ ನಂದು GPA 10ಕ್ಕೆ 9.7 ಇಲ್ಲ ಇದೆ ಅಂತಂದ್ರೆ, ನಾನು ಅವ್ರನ್ನ ಸ್ವಲ್ಪ ದೂರನೇ ಇಟ್ಬಿಡ್ತೀನಿ. ಅಜ್ಜೀರ್ಣ ಆಗಲ್ವೇನ್ರಿ? 10ಕ್ಕೆ 9.7, 9.8, 9.9 ಎಲ್ಲ ಬರುತ್ತೆ. ಬಹಳ ಅಜೀರ್ಣ ಅದು. ಅಷ್ಟೆಲ್ಲ ಮಾರ್ಕ್ಸ್ ತಗೋಬಾರ್ದು. ಅಂದ್ರೆ ಅವ್ರ ಜೀವನದಲ್ಲಿ ಬೇರೆ ಏನೂ ಮಾಡಿಲ್ಲ ಅಂತ ಅರ್ಥ. ಅವನ ಹೊರಗಡೆ ಜೀವನದ ಅನುಭವ ಇದೆ ಅಲ್ಲ, ಅದು ಬಹಳ ಮುಖ್ಯ. ಸ್ಟ್ರೀಟ್ ಸ್ಮಾರ್ಟ್ನೆಸ್ ಅಂತೀವಲ್ಲ. ನನಗೆ ಒಬ್ಬ ಸ್ಟೂಡೆಂಟ್ ಇದ್ದ, ನನಗೆ ಅವನ ಬಗ್ಗೆ ಬಹಳ ಯೋಚನೆ ಆಗುತ್ತೆ. ನಿಂಗಣ್ಣ ಅಂತ ಅವನ ಹೆಸರು. ಅವ್ನು ನೋಡ್ತಾನೆ ಯೂಟ್ಯೂಬ್ ಅಲ್ಲಿ, ನೋಡ್ಲಿ. ನಿಂಗಣ್ಣ ಅಂತ ಅವನ ಹೆಸರು. ಈ ಗುಲ್ಬರ್ಗ ಕಡೆ ಅವನು ಒಂದು ಮಾತು ಹೇಳಿದ್ ನನಗೆ ಬಹಳ ಶಾಕ್. ಅವತ್ತಿಂದ ಇವತ್ತವರೆಗೂ ನಾನು ಅದನ್ನ ಯಾವಾಗಲೂ ಹೇಳ್ತಾ ಇರ್ತೀನಿ. ಅವ್ನು ನನಗೆ ಬಂದ್ಬಿಟ್ಟು, ಅವ್ನು ಹಿಂಗೆ ಕೇಳ್ತಾ ಇದ್ದ, ರೈತರ ಮಗ ನಾನು, ಅದು ಇದು ಅಂತೆಲ್ಲ ಹೇಳ್ದ. ಏನ್ ಬೆಳಿತೀಯ ಅಂತ ಕೇಳಿದ್ರೆ ಅವ್ನಿಗೆ ಗೊತ್ತೇ ಇಲ್ಲ. ಏನ್ ಬೆಳಿತೀವ ನೀನು ಅಂತ ಹೇಳಿದ್ರೆ ಗೊತ್ತಿಲ್ಲ ಅವ್ನು. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಅವನ ಅಪ್ಪ ಅಮ್ಮ ಅವನ್ನ ಹೊಲಕ್ಕೆ ಬರಕ್ಕೆ ಬಿಟ್ಟಿಲ್ವ ಅಂತ. ನಿನಗೇನು ಕೆಲಸ ಇಲ್ಲ, ನೀನು ಕುತ್ಕೊಂಡು ಹೋಗು. ಅವ್ನು ಬರೀ ಓದಿದ್ರು. ಅವನೇನಾದ್ರೂ ಹೊಲಕ್ಕೆ ಹೋಗಿ ಅಪ್ಪ ಅಮ್ಮ ಏನ್ ಕೆಲಸ ಮಾಡ್ತಿದ್ದಾರೆ ನೋಡಿ ಇಂಜಿನಿಯರಿಂಗ್ ಮಾಡಕ್ ಬಂದಿದ್ರೆ, ನಾನು ಅವನ್ನ ಒಳ್ಳೆ ಇಂಜಿನಿಯರ್ ಮಾಡ್ತಾ ಇದ್ದೆ. ಇದು ಬಹಳ ಜನಕ್ಕೆ ಅರ್ಥ ಆಗಲ್ಲ. ಪುಸ್ತಕದಲ್ಲಿ ಓದಿದ್ದು, DVG ಹೇಳ್ತಾರಲ್ಲ, ಪುಸ್ತಕದಿ ದೊರೆತರಿವು ಮಸ್ತಕದಿ ಹೊಳೆವ ಮಣಿ. ಪುಸ್ತಕದಲ್ಲಿ ಏನು ಓದ್ತೀರಾ ಅದನ್ನ ಸುಮ್ಮನೆ ಇಟ್ಕೊಂಡು ಓಡಾಡ್ಬೋದು. ಜೀವನದಲ್ಲಿ ಅನುಭವ ಮುಖ್ಯ. ನಮ್ಮಲ್ಲಿ ಒಂದು ಕೆಟ್ಟ ಸಮಸ್ಯೆ ಇದೆ. ನಾನು ಹೇಳ್ತಾ ಇರೋದು ಭಾರತದಲ್ಲಿ ಮತ್ತು ಏಷ್ಯಾದ ದೇಶಗಳಲ್ಲಿ ನಮ್ಮಲ್ಲಿ ಒಂದು ಕೆಟ್ಟ ಸಮಸ್ಯೆ ಇದೆ. ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ, ಓದೋದೆಲ್ಲ ಓದ್ಕೊಂಡ್ ಬಿಡೋ, ಆಮೇಲೆ ಕೆಲಸ ಮಾಡೋದಿದೆ ಅಂತ. ಇದು ಬಹಳ ತಪ್ಪು ನನ್ನ ಪ್ರಕಾರ. ಸ್ವಲ್ಪ ವಯಸ್ಸಾದ್ಮೇಲೆ ನಾವು ಮಕ್ಕಳಿಗೆ ಹೇಳ್ಬಿಡ್ಬೇಕು, ನಿನಗೇನ್ ಬೇಕೋ ನೀನೇ ದುಡ್ಕೊಳ್ಳೋ ಅಂತ ಬಿಟ್ಬಿಡ್ಬೇಕು. ಅಮೆರಿಕದವ್ರ ತರ ಬಹಳ ಒಳ್ಳೇದದು. ನಾವೆಲ್ಲ ಕೊಟ್ಬಿಡೋದು. 22-25 ವರ್ಷ ಅವನು ಇಂಜಿನಿಯರಿಂಗ್ ಮಾಡಿನೋ, ಮೆಡಿಕಲ್ ಮಾಡಿನೋ, ಆಮೇಲೆ PG ಮಾಡಿ ಅಲ್ಲಿವರೆಗೂ 1 ಪೈಸೆ ದುಡಿಯಲ್ಲ ಕಣ್ಣನ ಮಕ್ಕಳು. ಎಲ್ಲ ಕೂತಲ್ಗೆ. ಏನ್ ಅಸಹ್ಯ ಇದು. 18 ವರ್ಷದ ಮೇಲೆ ದುಡಿಬೋದು ತಾನೆ, ಎಲ್ಲ ಹುಡ್ತಾನೆ ಇಂಡಿಯಾದಲ್ಲಿ. ಬಾಲಕ ಏನಿಲ್ಲ, ದುಡಿಬೇಕು. ಇದು ನಾವು ಹೇಳ್ಕೊಡೋದೇ ಇಲ್ಲ. ನಾವು ಬರೀ ಭಿಕ್ಷೆ, ಅಲ್ಯೂಮಿನಿಯಂ ತಟ್ಟೆ ತಗೊಂಡೋಗಿ ಪ್ಲೇಸ್ಮೆಂಟ್ ಆಗು, ಅವ್ರ ಹತ್ರ ಕೆಲಸ ಕೇಳೋ. ಯಾಕೆ ಬೇಕು? 90% ಜನರಿಗೆ ಇವತ್ತು ಸ್ವಂತವಾಗಿ ನಿಂತ್ಕೊಂಡು ದುಡಿತೀನಿ ಅನ್ನೋ ಕಾನ್ಫಿಡೆನ್ಸೇ ಇಲ್ಲ. ಅದಕ್ಕೆ ನಮ್ಮ ದೇಶ ಈ ತರ ದುಡಿಯೋಕ್ಕೆ ಮನ್ಸಿಲ್ಲ. ಸೋಮಾರಿಗಳಲ್ಲಿ ಸೋಮಾರಿ ದೇಶ ಆಗಿರೋದು ನಾವು ಇದಕ್ಕೆ. ದುಡಿಯೋಕ್ ಬಿಡ್ಬಿಡಬೇಕು. 18-19 ಆದ್ಮೇಲೆ ಹೇಳ್ಬಿಡ್ಬೇಕು, ನೋಡಪ್ಪ ನಿನ್ ಖರ್ಚಿಗೆ ಏನ್ ಬೇಕೋ ನಾನು ಕೊಡ್ತೀನಿ, ಫೀಸು ನಾನು ಕೊಡ್ತೀನಿ, ಏನ್ ದುಡಿತಿದ್ಯಾ ನೀನು ಕೇಳ್ಬಿಡು. ನಮಗೆಲ್ಲ ಬಹಳ ಚಿಕ್ಕ ವಯಸ್ಸಲ್ಲಿ ಕ್ವಶನ್ ಬಂದಿದ್ರಿಂದ ನಾವು ಈ ತರ ಆಗ್ಬಿಟ್ಟಿದೀವಿ. ಏನ್ ಕೆಲಸ ಕೊಟ್ಟರು ಮಾಡ್ತೀವಿ ಅಂತ. ಈಗ ಯಾರೋ ಹೇಳಿದ್ರು, ನಾನು ಬೆಂಗಳೂರಲ್ಲಿ ಇರ್ತೀನಿ, ಕೇಳಿದ್ರು ನ್ಯೂಸ್ ಫಸ್ಟ್ ಇಂದ, ಬರ್ತೀರೇನ್ರಿ ದಾವಣಗೆರೆ? ಆಯ್ತು, ಗಾಡಿ ಎತ್ಕೊಂಡು ಬಂದಿದ್ದಾಗೋಯ್ತು. ಕೆಲಸ ಇದೆ, ಮಾಡ್ಬೇಕು.
ಏನು ಇತ್ತ ಅದಕ್ಕೆ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಮಸ್ಯೆ ಇದೆ. ಒಂದು ಕೆಲಸ ಮಾಡೋರು ಸಿನಿಮಾದ ಬಗ್ಗೆ ಅಂದರೆ ಟೆಕ್ನಿಕಲ್ ಸೈಡ್ ಹೇಳ್ತಾ ಇದ್ದೀನಿ ನಾನು. ಇಲ್ಲಿಲ್ಲ, ಬೆಂಗಳೂರಲ್ಲಿ ಇಲ್ಲ. ನಾವು ಚೆನ್ನೈಯಿಂದ ಕರೆಸ್ಬೇಕು, ಹೈದರಾಬಾದಿಂದ ಕರೆಸ್ಬೇಕು. ಯಾಕೆ ಇಲ್ಲಿಯವ್ರಿಗೆ ಮಾಡೋಕ್ಕಾಗಲ್ವಾ? ಕಾರ್ಪೆಂಟ್ರಿ ಕೆಲಸ, ಲೈಟಿಂಗ್ ಕೆಲಸ ಮಾಡೋಕ್ಕಾಗಲ್ವಾ? ಮಾಡಲ್ಲ. ನಮ್ಮಲ್ಲಿ ಆ ಕಲ್ಚರೇ ಇಲ್ಲ. ಮಕ್ಕಳನ್ನ ಚೆನ್ನಾಗಿ ಕೂರಿಸಿ ತಿನ್ನಿಸಿ ಓದು ಬೇಕಾದ್ರೆ ರಾತ್ರಿ ಬೋರ್ವಿಟ ಮಾಡ್ಕೊಂಡು ಓದು. ಏನು ಓದೋದು? ಟೊಮೆಟೊ ಕಳ್ಸೋಕ್ಕೂ ಹಾಲು ಮೊಸರು ಕಳ್ಸೋಕ್ಕೂ ಕಳ್ಸಲ್ಲ ನಾವು ಮಕ್ಕಳು ಹೊರಗಡೆ. ಹೈಲಿ ಪ್ರೊಟೆಕ್ಟೆಡ್ ಎನ್ವಿರಾನ್ಮೆಂಟಲ್ಲಿ ಬೆಳೆಸಿರ್ತೀವಿ. ಭಾಳ ತಪ್ಪಿದು. ನಾನು ಯೂಶ್ವಲಿ ಹೇಳೋದಿದೆ, ನಾನು ಈ ಥರ ಕುರ್ತಾ ಪೈಜಾಮ ಎಲ್ಲ ಹಾಕೊಂಡಿದ್ರಿಂದ ತುಂಬ ಜನ ಅನ್ಕೊಂಡ್ಬಿಟ್ಟಿದ್ದಾರೆ ನಾನೇನೋ ಗಾಂಧೀಜಿ ಶಿಷ್ಯ ಇರಬೇಕು ಅಂತೆಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ತಪ್ಪು ತಿಳ್ಕೊಂಡ್ಬಿಟ್ಟು ನನ್ನ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇಗೆಲ್ಲ ಫ್ಲಾಗ್ ಹಾಸ್ಟಿಂಗ್ ಕರೆದ್ಬಿಡ್ತಾರೆ. ಸರ್ ನೀವು ಬನ್ನಿ ಸ್ವಲ್ಪ. ನಾನೇನೋ ಪರವಾಗಿಲ್ಲ, ಮಾತಾಡೋಕ್ಕೆ ಚಟ ಇದೆ, ಹೋಗ್ಬಿಡ್ತೀನಿ ಎಲ್ಲ ಕಡೆ. ನಾನು ಹೋದಲ್ಲೆಲ್ಲ ಒಂದೇ ಹೇಳೋದು ಎಲ್ಲರಿಗೂ. ಈ ಚಿಕ್ಕ ಮಕ್ಕಳೆಲ್ಲ ಇರ್ತಾರಲ್ಲ ಅವ್ರಿಗೆಲ್ಲ ಏನು ಹೇಳೋದು? ಇಂಡಿಪೆಂಡೆನ್ಸ್ ಡೇ ಚಾಕ್ಲೇಟ್ ಸಿಗುತ್ತೆ ಅಂತ ಬಂದಿರ್ತಾವೆ ಪಾಪ. ಅವ್ರಿಗೆಲ್ಲ ಕೂತ್ಕೊಂಡು ಭಾಷಣ ಮಾಡೋಕ್ಕಾಗತ್ತೆ. ನಾನು ಹೇಳೋದು ಒಂದೇ, ಇದು ಭಾಳ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ನಾನು. ಇಲ್ಲಿನೂ ಹೇಳ್ತಾ ಇರೋದು, ನಿಮ್ಮ ಮಕ್ಕಳಿಗೆ ಮನೆ ಕೆಲಸ ಕಲಿಸಿ. ಯಾಕೋ ಕಲಿಸೋದೇ ಇಲ್ಲ, ಬಿಟ್ಬಿಡಿದೆ. ನಾನು ಹೇಳೋದು ಮೇಯ್ನು, ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ಅಡಿಗೆ ಮಾಡೋದು ಕಲಿಸಿ. ಅಡಿಗೆ ಮಾಡಕ್ಕೆ ಯಾರಿಗೆ ಬರುತ್ತೋ ಅವನು ಜೀವನದಲ್ಲಿ ಏನ್ ಬೇಕಾದ್ರೂ ಮಾಡ. ಅಡಿಗೆ ಮಾಡಕ್ ಬರಲ್ಲ ಅಂದ್ರೆ ಅವನಿಗೆ ಜೀವನದಲ್ಲಿ ಏನೂ ಮಾಡಕ್ಕಾಗಲ್ಲ. ಈ ಅಡಿಗೆ ಮಾಡೋದಿದೆಯಲ್ಲ, ಇದೊಂದು ಭಾಳ. ಅಡಿಗೆ ಮಾಡೋದಂದ್ರೆ ಈ ಯೂಟ್ಯೂಬ್ ಇನ್ಸ್ಟಾದಲ್ಲಿ ರೀಲ್ ನೋಡ್ಕೊಂಡು ಕಟ್ ಮಾಡೋದು, ಅದು ASMR ಇದೆಯಲ್ಲ, ಅದೆಲ್ಲ ಹೇಳ್ತಾ ಇರೋದು ನಾನು. ಮನೆಯಲ್ಲಿ ಮಾಡೋ ರೆಗ್ಯುಲರ್ ಅಡಿಗೆ ಅಂದ್ರೆ ತರಕಾರಿ ಎಲ್ಲ, ಅಕ್ಕಿ ಎಲ್ಲ ಅಂಗಡಿಯಿಂದ ತಂದು ಮಾಡೋ ಅಡಿಗೆ ಮಾಡಿ ಪಾತ್ರೆ ತೊಳೆದು ಇಡೋದು, ಅಲ್ಲಿವರೆಗೆ. ಮಾಡಕ್ಕೆ ಯಾರಿಗಾದ್ರೂ ಬಂದ್ರೆ ಅವ್ನ ಜೀವನದಲ್ಲಿ ಏನ್ ಬೇಕಾದ್ರೂ ಮಾಡು. ಅಡಿಗೆ ಮಾಡಕ್ ಬರಲ್ಲ ಅಂದ್ರೆ ಅವ್ರಿಗೆಲ್ಲ ಈ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕಲ್ಸೋದು ಎಷ್ಟು ಕಷ್ಟ ಅಂತ ನನ್ಗೆ ಗೊತ್ತಿದೆ. ಅಡಿಗೆ ಮಾಡಕ್ ಬಂದ್ರೆ ಅವ್ನಿಗೆ ಏನ್ ಬೇಕಾದ್ರೂ ಈಸಿಯಾಗಿ ಕಲ್ಸ್ಬಿಡುತ್ತೆ. ನಾವು ಈ ಲೈಫ್ ಸ್ಕಿಲ್ಸ್ ಅಂತ ಹೇಳ್ತೀವಲ್ಲ, ಇದನ್ನ ಕಲ್ಸಿ ಮಕ್ಕಳಿಗೆ. ತುಂಬಾ ಮಾರ್ಕ್ಸು ಅದು ಇದು ಬೇಡ. ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಎಷ್ಟು ಕೊಡಕ್ಕಾಗುತ್ತೆ? ಈಗ ನೀವು ಏನ್ ಕೆಲಸ ಮಾಡ್ತಿದ್ದೀರಾ? ನೀವು ಹೊಲದಲ್ಲಿ ಕೆಲಸ ಮಾಡ್ತೀರಾ? ನಿಮ್ದು ಅಂಗಡಿ ಇದೆಯಾ? ನಿಮ್ದು ಏನಿದೆ? ಮಕ್ಕಳನ್ನ ಸೇರಿಸ್ಕೊಳ್ಳಿ ಜೊತೆಯಲ್ಲಿ, ಅನುಭವ ಬರಲಿ ಅವರಿಗೆ. ನೀವೀಗ ಎಜುಕೇಶನ್ ಲೋನ್ ತಗೊಳ್ತಿದ್ದೀರಾ, ಮಕ್ಕಳು ಜೊತೆಲಿ ಕರ್ಕೊಂಡು ಹೋಗಿ ಅವ್ರಿಗೆ ತೋರಿಸಿ, ಒಂದು ಲೋನ್ ತಗೊಳಕ್ಕೆ ಎಷ್ಟೆಲ್ಲ ಕಾರ್ಯಕ್ರಮ ಇದೆ, ಎಷ್ಟು ಡಾಕ್ಯುಮೆಂಟ್ಸ್ ಬೇಕು, ಅವ್ರಿಗೂ ಅರ್ಥ ಆಗಲಿ. ನಮ್ಮಲ್ಲಿ ಈ ಮಕ್ಕಳಿಗೂ ಮತ್ತೆ ಪೇರೆಂಟ್ಸ್ಗೂ ಇರೋ ಈ ಗ್ಯಾಪ್ ಇದೆಲ್ಲ, ಎಸ್ಪೆಷಲಿ ಈ ವಯಸ್ಸಲ್ಲಿ, ಲೇಟ್ ಟೀನೇಜ್ ಟು ಅರ್ಲಿ ಅಡೋಲೆಸೆನ್ಸ್ ಅಂತ ನಾವೇನ್ ಕರಿತೀವಿ, ಬಹಳ ಕಷ್ಟ. ಪೇರೆಂಟ್ಸಿಗೆ ಗೊತ್ತಿರುತ್ತೆ, ಒಂದು ಮಾತಾಡಂಗಿಲ್ಲ, ವಾಲ್ಕೇನೋ ಎರಪ್ಟ್ ಆಗಿ ಹೋಗ್ಬಿಡುತ್ತೆ. ರೂಮ್ ಒಳಗೆ ಹೋಗಿ ಬಾಗಿಲು ಹಾಕೊಂಡ್ರೆ ಅಂತೂ ಮುಗೀತು ಕತೆ ಪೇರೆಂಟ್ಸ್. ಆಯ್ತು ಏನಾದ್ರೂ ಮಾಡಮ್ಮ, ನೀನ್ ಹೇಳಿದ್ದೆ ಫೈನಲ್ ಅಂತಲ್ಲ. ಅವಕಾಶ ಕೊಡಬೇಡಿ. ನಾನು ಬಹಳ ಮಾತಾಡಬೇಕು ಅಂತ ಅನ್ಕೊಂಡಿಲ್ಲ. ನನಗೆ ಪ್ರೆಸೆಂಟೇಷನ್ ಬೇಕು ಅಂತಿತ್ತು, ಅದು ಇಲ್ಲ. ಹಾಗಾಗಿ ಸುಮ್ಮನೆ ಹಾಗೆ ವಿಷಯನ ಲೈಟ್ ಆಗಿ ಹೇಳ್ತೇನೆ. ಬಟ್ ಸೀರಿಯಸ್ ಆಗಿ ಹೇಳಬೇಕಾದ ಒಂದೆರಡು ವಿಷಯ ಹೇಳ್ತೀನಿ. ಮಧ್ಯದಲ್ಲಿ ಯಾರಿಗಾದ್ರೂ ಕ್ವಶನ್ ಕೇಳೋಗಿದ್ರೆ ದಯವಿಟ್ಟು ಕೇಳಿ. ಒಂದು, ನೀವು ಚೂಸ್ ಮಾಡ್ತಿರೋದು ಒಂದು ಕಾಲೇಜು ಡಿಗ್ರಿ ಅಲ್ಲ, ನೀವು ಚೂಸ್ ಮಾಡ್ತಿರೋದು ನಿಮ್ಮ ಬದುಕಿನ ಪ್ರಶ್ನೆ ಇದು. ಹಾಗಾಗಿ ಸಾವಧಾನವಾಗಿ ಕೂತ್ಕೊಂಡು ಸಮಾಧಾನದಲ್ಲಿ ಟೈಮ್ ತಗೊಂಡು ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ. ನಿಮ್ಗೆ ಡಿಸಿಷನ್ ತಗೊಳ್ಳೋಕೆ ಕಷ್ಟ ಆದ್ರೆ, ನಾನು ಅಂತ ಹೇಳ್ತಾ ಇಲ್ಲ, ನಮ್ಮಂತ ಯಾರಾದ್ರೂ ಕೆರಿಯರ್ ಕೌನ್ಸಿಲರ್ ಹತ್ರ ಮಾತಾಡಿ, ನಾವು ನಿಮಗೆ ಸಹಾಯ ಮಾಡ್ತೀವಿ. ಎರಡನೇದು, ಪೇರೆಂಟ್ಸ್ಗೆ ಬಹಳ ಮುಖ್ಯವಾಗಿ, ಮಾರ್ಕ್ಸ್ ಹಿಂದೆ ಮಕ್ಕಳು ಬೀಳೋ ತರ ಮಾಡಬೇಡಿ. ಡಿಗ್ರಿಗಿಂತ ಮಾರ್ಕ್ಸ್ಗಿಂತ ಅನುಭವ ಬಹಳ ಮುಖ್ಯ. ಮತ್ತೆ ಸ್ಟೂಡೆಂಟ್ಸ್ಗೆ ಮೇನ್ ಆಗಿ ನಾನು ಹೇಳಬೇಕು ಅಂತಿರೋದು, ನೀವು ಏನ್ ಕಲಿತೀರಾ ಅಂದ್ರೆ ನಾಲೆಜ್ ಎಷ್ಟಿದೆ ಅನ್ನೋದಕ್ಕಿಂತ ನಿಮ್ಮಲ್ಲಿ ಯಾವ ಸ್ಕಿಲ್ ಇದೆ ಅದು ಬಹಳ ಮುಖ್ಯ. ಸ್ಕಿಲ್ಗೂ ನಾಲೆಜ್ಗೂ ನೇರ ಸಂಬಂಧ ಇರಲ್ಲ. ಸ್ಕಿಲ್ ಬೇಕು, ನಾಲೆಜ್ ಅದಕ್ಕೆ ಪೂರಕವಾಗಿದ್ರೆ ಒಳ್ಳೆಯದು. ಮುಖ್ಯವಾಗಿ ಜೀವನದಲ್ಲಿ ನಾನು ಯಾವ ಸಮಸ್ಯೆಯನ್ನ ಪರಿಹಾರ ಮಾಡೋದಕ್ಕೆ ನನಗೆ ಬಹಳ ಇಷ್ಟ, ಇದನ್ನ ಎಲ್ಲರೂ ಕಂಡ್ಕೋಬೇಕು. ಒಂದು ದೊಡ್ಡ ಪ್ರಶ್ನೆಯನ್ನ ಇಟ್ಕೊಂಡ್ಬಿಟ್ರೆ, ನನಗೆ ಇದ್ರ ಮೇಲೆ ಕೆಲಸ ಮಾಡಕ್ ಇಷ್ಟ ಅಂತ, ಬೇರೆ ಎಲ್ಲ ಬಹಳ ಸಲೀಸಾಗಿ ಹೋಗುತ್ತೆ. ನಾವು ಬಹಳ ಶಾರ್ಟ್ ಟರ್ಮ್ ಥಿಂಕಿಂಗ್ ಮಾಡ್ತೀವಿ.
ಈ ಕಾಲೇಜಲ್ಲಿ ಹೆಂಗಿದೆ, ಪ್ಲೇಸ್ಮೆಂಟ್ ಹೆಂಗಿದೆ, ಲಾಸ್ಟ್ ಪ್ಲೇಸ್ ಹೆಂಗಾಯ್ತು, ಎಷ್ಟು ಸ್ಯಾಲ್ರಿ ಸಿಕ್ತು, ಇದೆಲ್ಲ ಯೋಚನೆ ಮಾಡಬೇಡಿ. ಮುಖ್ಯವಾಗಿ ಒಂದು ವಿಷಯ, ನಾನು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಇರೋದ್ರಿಂದ ನನಗೆ ಬಹಳ ಜನ ಈ ಕ್ವಶನ್ ಕೇಳೋದ್ರಿಂದ ಇದನ್ನೊಂದು ಆನ್ಸರ್ ಮಾಡಿ ಮುಗಿಸ್ತೀನಿ. AI ಕತೆ ಏನು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ ಅಲ್ಲ, ಬಂದಿದೆ, ಇದೆ. ಈಗಿರೋದ್ರಿಂದ ಮುಂದೆ ಏನಾಗುತ್ತೆ? ಬಹಳ ಜನ ಇದನ್ನ ಕೇಳ್ತಾರೆ. ನೀವು ಬೆಂಗಳೂರಿಗೆ ಬಂದ್ರೆ ಪ್ರತಿದಿನ ಯಾವ್ದಾದ್ರು ಸ್ಟಾರ್ ಹೋಟೆಲಲ್ಲೋ ಕಾನ್ಫರೆನ್ಸ್ ನಡೀತಾನೇ ಇರುತ್ತೆ. ಬಂದಿದೆ ಅಲ್ವಾ, ಇನ್ಮೇಲೆ ಕೆಲಸ ಸಿಗುತ್ತಾ ಇಲ್ವಾ, ಏನ್ ಓದಿದ್ರೆ ಒಳ್ಳೇದು? ನನಗೂ ಸ್ವಲ್ಪ ಸ್ವಲ್ಪ ಜ್ಯೋತಿಷ್ಯ ಬರುತ್ತೆ, ಅದು ಒಂದು ಮಾಡ್ತೀವಿ. ಬಟ್ ಆದ್ರೂ ನಾನು ಇದನ್ನ ಬಹಳ ಕ್ಲೋಸ್ ಆಗಿ ನೋಡಿರೋದ್ರಿಂದ ನಾನು ಹೇಳೋದಿಷ್ಟು, AI ಇಂದಾಗಿ ಕೆಲಸ ಹೋಗುತ್ತಾ, ಈಗಿರೋ ಕೆಲಸ ಇರಲ್ವಾ? ಇದನ್ನ ಈ ತರ ನೋಡಿ. ಪ್ರಶ್ನೆ ಸರಿ, ಇದು ಒಳ್ಳೆ ಪ್ರಶ್ನೆ ಅಲ್ಲ. ಒಳ್ಳೆ ಪ್ರಶ್ನೆ ಏನು ಅಂತಂದ್ರೆ, AI ಇದೆ, ಅದ್ರ ಜೊತೆ ನಾವು ಯಾವ ತರ ಕೆಲಸ ಮಾಡ್ಬೋದು. AI ನ ನೀವು ವಾಷಿಂಗ್ ಮೆಷಿನ್ ಜೊತೆ ಹೋಲಿಕೆ ಮಾಡಿ ನೋಡಿ, ಕ್ಯಾಲ್ಕುಲೇಟರ್ ಜೊತೆ ಹೋಲಿಕೆ ಮಾಡಿ ನೋಡಿ. ಕ್ಯಾಲ್ಕುಲೇಟರ್ ಇದೆ ತಾನೆ? ಎಷ್ಟು ವರ್ಷದಿಂದ ಕ್ಯಾಲ್ಕುಲೇಟರ್ ಇದೆ? ಕ್ಯಾಲ್ಕುಲೇಟರ್ ಇದೆ ಅನ್ನೋ ಮಾತ್ರಕ್ಕೆ ಯಾರು ಮ್ಯಾಥಮೆಟಿಕ್ಸ್ ಓದ್ತಾನೆ ಇಲ್ವಾ? ವಾಷಿಂಗ್ ಮಿಷಿನ್ ಎಷ್ಟು ಟೈಮಿಂದ ಇದೆ? ನಮ್ಮೆಲ್ಲರ ಮನೆಗಳಲ್ಲಿ ವಾಷಿಂಗ್ ಮಿಷಿನ್ ಇದೆ. ವಾಷಿಂಗ್ ಮಿಷಿನ್ ಇದ್ರು ನಾವ್ಯಾರೋ ಕೈಯಲ್ಲಿ ಬಟ್ಟೆ ಒಗೆಯಲ್ವೋ? ಒಗಿತೀವಿ ತಾನೆ? ರೇಷ್ಮೆ ಸೀರೆನ ಯಾರಾದ್ರೂ ವಾಷಿಂಗ್ ಮಿಷಿನ್ ಹಾಕ್ತಾರೆ? ಕೇಳಿ ನೋಡಿ. ಎಲ್ಲ ಕೆಲಸ ಇದ್ದ ಹಾಗೆ ಇರುತ್ತೆ, ಆದ್ರೆ ಇವತ್ತಿದ್ದ ಹಾಗೆ ಇರಲ್ಲ. ಗ್ಯಾರಂಟಿ ಬದಲಾಗುತ್ತೆ. ಕೆಲವೊಂದು ಕೆಲಸ ಎಲ್ಲ ನೀವು ಹುಡುಗರನ್ನ ಕೇಳಿ ಮನೇಲಿ ಎಷ್ಟು ಮಾಡ್ತಾರೆ AI ಯೂಸ್ ಮಾಡ್ಕೊಂಡು. ಆದ್ರೆ ಡಿಪೆಂಡೆನ್ಸಿ ಜಾಸ್ತಿ ಆಗ್ಬಾರ್ದು. ಅದ್ರ ಜೊತೆ ಬದುಕೋದು ಹೇಗೆ ಅಂತ ಕಲಿಬೇಕು. ಅಲ್ಲೇ ಇರೋದು ಸ್ಕಿಲ್. ಅದಿರುತ್ತೆ, ಬಹಳ ಬೇಗ ಡೆವಲಪ್ ಆಗ್ತಾ ಇರುತ್ತೆ, ಪ್ರತಿದಿನ ಡೆವಲಪ್ ಆಗ್ತಾ ಇರುತ್ತೆ. ಅದ್ರ ಜೊತೆ ಹೇಗೆ ಬದುಕೋದು ಅಂತ ನೀವು ಕಂಡ್ಕೊಂಡ್ರೆ ಅದಕ್ಕಿಂತ ದೊಡ್ಡ ವಿಷಯ ಇನ್ನೊಂದಿಲ್ಲ. AI ಇರುತ್ತೆ, ಅದ್ರ ಬಗ್ಗೆ ಯಾವುದೇ ಭಯ ಬೇಡ. ಬಟ್ ಇರುತ್ತೆ, ಜಾಗೃತೆಯಿಂದ ಇರಬೇಕು. ಎಲ್ಲ ಕೆಲಸ ಅದು ಇದು ಅಂತ ಹೇಳ್ತಾ ಇಲ್ಲ ನಾನು. ಮೆಡಿಸನ್, ಇಂಜಿನಿಯರಿಂಗು, ಲಾ, ನೀವು ಯಾವುದೇ ಪ್ರೊಫೆಷನ್ ತಗೊಳ್ಳಿ, AI ಇಂದಾಗಿ ಖಂಡಿತ ಬದಲಾಗುತ್ತೆ. ಅದ್ರ ಬಗ್ಗೆ ಸಂದೇಹ ಬೇಡವೇ ಬೇಡ. ಕೊನೆಯದು, ಬಿಫೋರ್ ಐ ಕ್ಲೋಸ್, ಇನ್ನೊಂದು ವಿಷಯ ಹೇಳ್ಬೇಕು ನಾನು. ತುಂಬಾ ಜನ ಏನ್ ಮಾಡ್ತಾರೆ, ಡಿಗ್ರಿ ತಗೋತಾರೆ, ಮಾರ್ಕ್ಸ್ ತಗೋತಾರೆ, ಎಕ್ಸ್ಪೀರಿಯನ್ಸ್ ತಗೋತಾರೆ, ಎಲ್ಲ ಮಾಡ್ತಾರೆ. ಒಂದು ವಿಷಯಕ್ಕ ಕಾಯ್ತಾ ಇರ್ತಾರೆ, ಅದು ಆಪರ್ಚುನಿಟಿ. ಸರ್ ಎಲ್ಲ ಇದೆ ಸರ್, ನನಗೆ ಚಾನ್ಸೇ ಸಿಗ್ತಾ ಇಲ್ಲ ಸರ್. ಒಂದು ಚಾನ್ಸ್ ಸಿಕ್ಕಿದ್ರೆ ಸಾಕು ಸರ್, ಮಾಡ್ಬಿಡ್ತೀನಿ, ಚಾನ್ಸೇ ಸಿಗ್ತಾ ಇಲ್ಲ. ಎಷ್ಟುದು ಅನ್ಕೋತೀನಿ ಇದು ಡೈಲಾಗ್. ಯಾರು ನಮ್ಮನ್ನು ಹೀರೋ ಮಾಡಲ್ಲ, ನಾವೇ. ಆ ಆಟಿಟ್ಯೂಡ್ ಇವತ್ತಿನ ಎಲ್ಲ ಸ್ಟೂಡೆಂಟ್ಸ್ಗೂ ಬಹಳ ಇಂಪಾರ್ಟೆಂಟ್. ಯಾರು ಬಂದು ನಿಮಗೆ ಅದು ಮಾಡು ಇದು ಮಾಡು, ನಿನ್ ಟ್ಯಾಲೆಂಟ್, ಇವತ್ತು ಬೇಕಾದಷ್ಟು ಆಪ್ಷನ್ಸ್ ಇದೆ. ನೀವು ಇನ್ಸ್ಟಾದಲ್ಲಿ ನಿಮ್ಮ ಟ್ಯಾಲೆಂಟ್ ತೋರಿಸಿ, ಯೂಟ್ಯೂಬ್ ಅಲ್ಲಿ ತೋರಿಸಿ, ನೀವು ನಿಮ್ಮ ಟ್ಯಾಲೆಂಟ್ ಅನ್ನ ಪ್ರದರ್ಶನ ಮಾಡಿ. ನೀವು ನಾಲೆಜ್ ತಗೊಳ್ಳಿ, ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಿ, ಎಕ್ಸ್ಪೀರಿಯನ್ಸ್ ತಗೊಳ್ಳಿ, ಮತ್ತೆ ಅದನ್ನ ಶೋಕೇಸ್ ಮಾಡಿ. ಅದು ಮಾಡಲಿಲ್ಲ ಅಂದ್ರೆ ರೀಲ್ಸ್ ಮಾಡಕ್ಕೆ ಎಲ್ಲೋ ವಾಟರ್ ಫಾಲ್ಸ್ಗೆ ಹೋಗ್ಬೇಕಾಗಿಲ್ಲ, ಅದ್ ನಾನು ಹೇಳ್ತಾ ಇಲ್ಲ. ನಿಮ್ಮ ಟ್ಯಾಲೆಂಟ್ ಅನ್ನ ಪ್ರದರ್ಶನ ಮಾಡಿ. ಟ್ಯಾಲೆಂಟ್ ಅಂದ್ರೆ ಹೆಂಗೆಂಗೋ ಆಡೋದು, ಲೈಕ್ಸಿಗೆ ನಿಜವಾದ ಟ್ಯಾಲೆಂಟ್ ಮಾಡಲೇಬೇಕು. ಅವಕಾಶಕ್ಕಾಗಿ ಕಾಯೋದ್ರಲ್ಲಿ ಇವತ್ತು ಅರ್ಥ ಇಲ್ಲ. ಯಾಕೆ ನಿಮ್ಗೆ ಗೊತ್ತಿದೆ ನಮ್ಮ ದೇಶದಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಅವೆಲ್ಲ ನಾನು ಹೇಳ್ಬೇಕಾಗಿದೆ. ಬಹಳ ಕ್ರೌಡೆಡ್ ಮಾರ್ಕೆಟ್ ಇದು. ಈ ಕ್ರೌಡಲ್ಲಿ ಡಿಫ್ರೆಂಟ್ ಆಗಿರ್ಬೇಕು ಅಂದ್ರೆ ನೀವು ನಿಮ್ಮ ಟ್ಯಾಲೆಂಟ್ ಅನ್ನ ಪ್ರದರ್ಶನ ಮಾಡಲೇಬೇಕು. ನಾಚ್ಕೊಂಡು ಮೂಲೆಯಲ್ಲಿ ಕೂತ್ಕೋತೀನಿ, ಯಾರೊಬ್ಬ ನನ್ಗೆ ಅವಕಾಶ ಕೊಡ್ತಾರೆ, ಅವೆಲ್ಲ ಆಗಲ್ಲ. ಮುಂದೆ ಬರಲೇಬೇಕು, ನಿಮ್ಮನ್ನ ನೀವು ಪ್ರೆಸೆಂಟ್ ಮಾಡ್ಕೊಳ್ಳೇಬೇಕು. ಕಮ್ಯುನಿಕೇಶನ್ ಸ್ಕಿಲ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ರೈಟ್? ನಾಲೆಜ್, ಸ್ಕಿಲ್, ಎಕ್ಸ್ಪೀರಿಯನ್ಸ್, ಮತ್ತೆ ಅದನ್ನ ಶೋಕೇಸ್ ಮಾಡೋ ರೀತಿ, ಇದು ನಿರ್ಧಾರ ಮಾಡುತ್ತೆ ನಿಮ್ಮ ಭವಿಷ್ಯ ಹೇಗಿರುತ್ತೆ ಅಂತ. ಇಲ್ಲಿಗೆ ನಾನು ಪಾಸ್ ಕೊಡ್ತಾ ಇದ್ದೀನಿ. ಕ್ವಶನ್ಸ್ ಇದ್ರೆ ಕೇಳಿ, ಇಲ್ಲಾಂದ್ರೆ ಇಲ್ಲೇ ಓಡಾಡ್ತಿರ್ತೀನಿ, ಅವಾಗಲೂ ಕೇಳ್ಬೋದು. ಯಾರಾದ್ರೂ ದೋಸೆ ಕೊಡ್ಸಂಗಿದ್ರೆ ಜೊತೆಲಿ ದೋಸೆ ತಿನ್ಕೊಂಡು ಮಾತಾಡ್ಬೋದು. ಥ್ಯಾಂಕ್ ಯು.